So next second main, answer the question from 21 to 28 in the space provided. ಸೊ ಅವ್ರೇನು ಸ್ಪೇಸ್ ಕೊಟ್ಟಿದ್ದಾರೆ ಅದೇ ಸ್ಪೇಸಲ್ಲಿ ನಾವು ಆನ್ಸರ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಸಪ್ರೇಟ್ ಆನ್ಸರ್ ಶೀಟ್ ಕೊಡೋದಿಲ್ಲ. ಸೊ ಇಲ್ಲಿ ನಿಮಗೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಸೊ ಫಸ್ಟಿಗೆ 21 ಕ್ವಶನ್ ಏನಿದೆ, ರೈಟ್ ಎನಿ 2 ಪ್ರಾಪರ್ಟೀಸ್ ಆಫ್ ರೋಂಬಸ್ ಆರ್ ನೇಮ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ವರ್ಟಿಕಲ್ ಆಕ್ಸಿಸ್ ಆ್ಯಂಡ್ ಹಾರಿಜಾಂಟಲ್ ಆಕ್ಸಿಸ್ ಇನ್ ಎ ಕಾರ್ಟೇಷಿಯನ್ ಪ್ಲೇನ್, ಆಲ್ಸೋ ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ಇಟ್. ಸೊ ಇಲ್ಲಿ ನಮಗೆ ಈಚ್ ಕ್ವಶನಿಗೆ ಚಾಯ್ಸ್ ಇದೆ. ಬಿಕಾಸ್ ಕೆಲವೊಂದು ಸ್ಕೂಲ್ಸಲ್ಲಿ ಅಂದರೆ ಗೋರ್ಮೆಂಟ್ ಸ್ಕೂಲ್ಸಲ್ಲಿ ಕಲಿಕಾ ಚೇತರಿಕೆ ಫಾಲೋ ಅಪ್ ಆಗಿದೆ ಆ್ಯಂಡ್ ಪ್ರೈವೇಟ್ ಸ್ಕೂಲ್ಸಲ್ಲಿ ಟೆಕ್ಸ್ಟ್ ಬುಕ್ ಏನಿದೆ ಅದನ್ನು ಲೆಸನ್ಸ್ ಮಾಡಿದ್ದಾರೆ. ಸೊ ಇಬ್ಬರು ಮಕ್ಕಳಿಗೂ ಪ್ರಾಬ್ಲಮ್ ಆಗದೆ ಇರಲಿ ಅಂತ ಹೇಳೋದು, ಒಂದು ಕಲಿಕಾ ಚೇತರಿಕೆಯಿಂದ ಕ್ವಶನ್ಸ್ ಇರುತ್ತೆ ಆ್ಯಂಡ್ ಇನ್ನೊಂದು ಟೆಕ್ಸ್ಟ್ ಬುಕ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಸೊ ಇವಾಗ ಫಸ್ಟಿಗೇನು ರೈಟ್ ಎನಿ 2 ಪ್ರಾಪರ್ಟೀಸ್ ಆಫ್ ರೋಂಬಸ್. ಸೊ ರೋಂಬಸ್ ಇಂದು ಪ್ರಾಪರ್ಟೀಸ್ ಹೇಳೋದಾದರೆ ನಮಗೆ ಫಸ್ಟ್ ಏನು ಬರುತ್ತೆ, ಸೊ ಆಲ್ ಸೈಡ್ಸ್ ಆರ್ ಈಕ್ವಲ್, ಆಲ್ ಸೈಡ್ಸ್ ಆರ್ ಈಕ್ವಲ್. ಸೊ ನಮಗೆ ಏನು ರೋಂಬಸ್ ಇದೆ, ಸೊ ರೋಂಬಸಲ್ಲಿ ಎಲ್ಲ ಸೈಡ್ಸು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ, ಆಲ್ ಸೈಡ್ಸ್ ಆರ್ ಈಕ್ವಲ್. ಆ್ಯಂಡ್ ಸೆಕೆಂಡ್ ಒನ್ ಹೇಳೋದಾದ್ರೆ ಇಲ್ಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಆಲ್ಸೋ ಈಕ್ವಲ್ ಅಥವಾ ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತಲೂ ಹೇಳ್ತೀವಿ, ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್. ಸೊ ಇಲ್ಲಿ ಡಯಾಗನಲ್ಸ್ ಕೂಡ ಈಕ್ವಲ್ ಆಗಿರುತ್ತೆ, ಸೊ ಡಯಾಗನಲ್ಸ್ ಆರ್ ಈಕ್ವಲ್. ಸೊ ನೀವು ಯಾವುದಾದ್ರೂ 2 ಪ್ರಾಪರ್ಟಿನ ಬರಿಬೋದು, ಡಯಾಗನಲ್ಸ್ ಆರ್ ಈಕ್ವಲ್. ಸೊ ಈ ರೀತಿ ನಾವು ಪ್ರಾಪರ್ಟೀಸ್ನ ಬರಿತಾ ಹೋಗ್ತೀವಿ. ಸೊ ಚಾಯ್ಸ್ ಕ್ವಶನ್ ಏನಿದೆ, ನೇಮ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ವರ್ಟಿಕಲ್ ಆಕ್ಸಿಸ್ ಆ್ಯಂಡ್ ಹಾರಿಜಾಂಟಲ್ ಆಕ್ಸಿಸ್ ಇನ್ ಎ ಕಾರ್ಟೇಷಿಯನ್ ಪ್ಲೇನ್, ಆಲ್ಸೋ ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ಇಟ್. ಸೊ ಇಲ್ಲಿ ವರ್ಟಿಕಲ್ ಆಕ್ಸಿಸ್ ಅಂತ ಹೇಳಿದ್ರೆ ವೈ ಆಕ್ಸಿಸ್ ಆ್ಯಂಡ್ ಹಾರಿಜಾಂಟಲ್ ಆಕ್ಸಿಸ್ ಅಂತ ಹೇಳಿದ್ರೆ ಎಕ್ಸ್ ಆಕ್ಸಿಸ್. ಸೊ ಎರಡೂ ಮೀಟ್ ಆಗುವಂತಹ ಪಾಯಿಂಟ್. ಸೊ ಈ ಪಾಯಿಂಟ್ ಏನಿದೆಯಲ್ಲ, ಸೊ ಇದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ವಿ ಕಾಲ್ ಇಟ್ ಆ್ಯಸ್ ಆರಿಜಿನ್. ಸೊ ಆನ್ಸರ್ ಏನು, ಆರಿಜಿನ್. ಸೊ ಮತ್ತೇನು ಕೇಳಿದರೆ ಆಲ್ಸೋ ರೈಟ್ ದ ಕೋಆರ್ಡಿನೇಟ್ ಆಫ್ ಇಟ್. ಸೊ ಆರಿಜಿನ್ದು ಕೋಆರ್ಡಿನೇಟ್ ಏನಾಗಿರುತ್ತೆ, ಇಲ್ಲಿ ಎಕ್ಸ್ ಕೂಡ 0 ಆಗಿರುತ್ತೆ, ವೈ ಕೂಡ 0 ಆಗಿರುತ್ತೆ. ಸೊ ದಟ್ ಈಸ್ 0, 0. ಸೊ ಆರಿಜಿನ್ಗೆ 1 ಮಾರ್ಕ್ಸ್, 0, 0 ಬರೆದ್ರೆ 1 ಮಾರ್ಕ್ಸ್. ನೆಕ್ಸ್ಟ್ 22nd ಕ್ವಶನ್, ಕನ್ಸ್ಟ್ರಕ್ಟ್ ಎ ಸ್ಕ್ವೇರ್ ಆಫ್ ಸೈಡ್ 6 ಸೆಂಟಿಮೀಟರ್. ನೆಕ್ಸ್ಟ್ ಇದಕ್ಕೆ ಚಾಯ್ಸ್ ಏನಿದೆ, ಆರ್ ಲೊಕೇಟ್ and join the points A of 1, 1, B of 1, 3, C of 3, 3 and D of 3, 1 on the graph sheet provided. So they have provided a graph sheet. ಈ ಒಂದು ಗ್ರಾಫ್ ಶೀಟಲ್ಲಿ ನಾವು ಈ ಪಾಯಿಂಟ್ಸ್ನ ಪ್ಲಾಟ್ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್ನ ಈ ರೀತಿ ಡ್ರಾ ಮಾಡ್ಕೊಳ್ಳೋಣ. ಸೊ ಇಲ್ಲೇನು ಡಾರ್ಕ್ ಲೈನ್ಸ್ ಇದೆ ಅಲ್ಲ ನಮಗೆ, ಸೊ ಆ ಡಾರ್ಕ್ ಲೈನಿಗೆ ಈ ರೀತಿ ಫಸ್ಟಿಗೆ ಎಕ್ಸ್ ಆ್ಯಕ್ಸಿಸ್, ಸಾರಿ ದಿಸ್ ಈಸ್ ವೈ ಆ್ಯಕ್ಸಿಸ್ ಆ್ಯಂಡ್ ಈ ರೀತಿ ಹಾರಿಜೆಂಟಲ್ ಆಗಿ ಎಕ್ಸ್ ಆ್ಯಕ್ಸಿಸ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ಇದು ಡ್ರಾ ಮಾಡ್ಕೊಂಡ್ಮೇಲೆ ಇದಕ್ಕೆ ನೇಮಿಂಗ್ ಮಾಡ್ಕೊಳ್ಳೋಣ. ಸೊ ದಿಸ್ ಈಸ್ ಎಕ್ಸ್ ಡ್ಯಾಶ್, ದಿಸ್ ಈಸ್ ಎಕ್ಸ್, ಇದು ವೈ, ವೈ ಡ್ಯಾಶ್ ಆ್ಯಂಡ್ ದಿಸ್ ಈಸ್ 0. ಸೊ ಇಲ್ಲಿ 1, 1. ಸೊ ನಮಗೆ 1, 2, 3 ಅಲ್ಲಿದೆ ಅಲ್ವಾ, ಸೊ ಇದು 1. ಸೊ 1 ಸೆಂಟಿಮೀಟರಿಗೆ ಡಿಫ್ರೆನ್ಸ್ ತೊಗೊಳ್ತಾ ಹೋಗೋಣ. ಸೊ ದಿಸ್ ಈಸ್ 2, ದಿಸ್ ಈಸ್ 3, ನೆಕ್ಸ್ಟ್ 4, 5, 6, 7. ಇಟ್ಸ್ ಎನಫ್. ಸೊ ಈ ಕಡೆನೂ ಕೂಡ ಸೇಮ್ 1. ಸೊ 1 ಸೆಂಟಿಮೀಟರಿಗೆ ಡಿಫ್ರೆನ್ಸ್ ತೊಗೊಳ್ತಾ ಹೋಗೋಣ. ಸೊ ಇಲ್ಲಿ ಗ್ರಾಫ್ ಶೀಟು ಸ್ವಲ್ಪ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ, ಬಟ್ ಇಟ್ಸ್ ಓಕೆ, ವಿ ವಿಲ್ ಮ್ಯಾನೇಜ್ ಇಟ್. ನೆಕ್ಸ್ಟ್ 3. ಸೊ 1 ಸೆಂಟಿಮೀಟರ್ ಅಂದರೆ ನೆಕ್ಸ್ಟು ಇಲ್ಲಿ ಬರುತ್ತೆ. ಸೊ ದಿಸ್ ಈಸ್ 4. ನೆಕ್ಸ್ಟ್ 1 ಸೆಂಟಿಮೀಟರ್ ಇಲ್ಲಿ ಬರುತ್ತೆ. ಸೊ ದಿಸ್ ಈಸ್ 5. ಸೊ ಇಟ್ಸ್ ಎನಫ್. ಸೊ ಇವಾಗ ಇಲ್ಲಿ ಸ್ಕೇಲ್ ಏನಾಗುತ್ತೆ, ಸ್ಕೇಲ್ ಎಕ್ಸ್ ಆ್ಯಕ್ಸಿಸ್ ಈಸ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್ಗೆ ನಾವೇನು ತೊಗೊಂಡಿದ್ದೀವಿ, 1 ಯೂನಿಟ್ ಡಿಫ್ರೆನ್ಸ್ ತೊಗೊಳ್ತೀವಿ. ಸೊ 1 ಸೆಂಟಿಮೀಟರ್ ಈಸ್ ಈಕ್ವಲ್ಸ್ ಟು 1 ಯೂನಿಟ್. ಸಿಮಿಲರ್ಲಿ ವೈ ಆ್ಯಕ್ಸಿಸ್, ಸೊ ವೈ ಆ್ಯಕ್ಸಿಸ್ ಕೂಡ 1 ಸೆಂಟಿಮೀಟರ್ ಈಸ್ ಈಕ್ವಲ್ಸ್ ಟು 1 ಯೂನಿಟ್. ಸೊ ಇವಾಗ ಎ ಆಫ್ 1, 1. ಸೊ ಎಕ್ಸ್ 1 ಇದ್ದಾಗ ವೈ ಕೂಡ 1 ಇದೆ, ಸೊ ಪಾಯಿಂಟ್ ಇಲ್ಲಿ ಬರುತ್ತೆ. ಸೊ ದಿಸ್ ಈಸ್ ಪಾಯಿಂಟ್ ಎ. ನೆಕ್ಸ್ಟ್ ಬಿ ಆಫ್ 1, 3. ಸೊ ಬಿ ಅಂತ ಹೇಳಿದ್ರೆ, ಸೊ ಇದು 1 ಇದ್ದಾಗ ಎಷ್ಟಿದೆ, 3 ಇದೆ. ಸೊ ದಿಸ್ ಈಸ್ ಅಂದರೆ ಇಲ್ಲಿ ಬರುತ್ತೆ ಪಾಯಿಂಟು. ಸೊ ದಿಸ್ ಈಸ್ ಬಿ. ನೆಕ್ಸ್ಟ್ ಸಿ ಆಫ್ 3, 3. ಸೊ ಸಿ ಎಕ್ಸ್ 3 ಇದ್ದಾಗ ವೈ ಕೂಡ 3 ಇದೆ. ಸೊ ಪಾಯಿಂಟ್ ನಮಗೆ ಸೊ ಇಲ್ಲಿ ಬರುತ್ತೆ. ಸೊ ದಿಸ್ ಈಸ್ ಸಿ. ದೆನ್ ಡಿ ಆಫ್ 3, 1 ಅಂದರೆ ಎಕ್ಸ್ 3 ವೈ 1 ಅಂದರೆ ಪಾಯಿಂಟು ಇಲ್ಲಿ ಬರುತ್ತೆ. ಸೊ ದಿಸ್ ಈಸ್ ಡಿ. ಸೊ ಇವಾಗ ಈ 4 ಪಾಯಿಂಟ್ಸ್ನ ಜಾಯಿನ್ ಮಾಡೋಣ. ಫಸ್ಟು ಎ ಇಂದ ಬಿ,
ದೆನ್ ಬಿ ಟು ಸಿ, ದೆನ್ ಸಿ ಟು ಡಿ. ಈ ರೀತಿ ಪಾಯಿಂಟ್ಸ್ನ ಜಾಯಿನ್ ಮಾಡೋಣ. ನೆಕ್ಸ್ಟ್ 23rd ಕ್ವಶನ್. ಇಫ್ 4 ಈಸ್ ಆ್ಯಡೆಡ್ ಟು 8 ಟೈಮ್ಸ್ ಎ ನಂಬರ್ ವಿ ಗೆಟ್ 60. ಫೈಂಡ್ ದ ನಂಬರ್. ಸೊ ಇಲ್ಲಿ ನಂಬರ್ನ ನಾವು ಎಕ್ಸ್ ಅಂತೇಳಿ ತಗೋಣ. ಸೊ ಲೆಟ್ ದ ನಂಬರ್ ಬಿ ಎಕ್ಸ್. ಸೊ ಇದಕ್ಕೆ 4 ಈಸ್ ಆ್ಯಡೆಡ್ ಟು ಎಕ್ಸ್ ಟೈಮ್ಸ್ ದ ನಂಬರ್. ಸೊ 4ನ ಆ್ಯಡ್ ಮಾಡ್ತೀವಿ, ದಟ್ ಈಸ್ ಪ್ಲಸ್ 4 ಮಾಡ್ತೀವಿ. ಎಷ್ಟಕ್ಕೆ? 8 ಟೈಮ್ಸ್ ದ ನಂಬರ್. ಸೊ ಆ ನಂಬರ್ ಎಕ್ಸ್ ಇದೆಯೇ, ಎಕ್ಸಿಂದ 8 ಟೈಮ್ಸಿಗೆ 4ನ ಆ್ಯಡ್ ಮಾಡ್ತೀವಿ. ಆವಾಗ ನಮಗೆ ಎಷ್ಟು ಬರುತ್ತೆ? 60 ಬರುತ್ತೆ. ಸೊ ಹಾಗಿದ್ರೆ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು, ಆ ನಂಬರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ 8xನ ಹಾಗೆ ಇಟ್ಕೊಳ್ಳೋಣ. ಈಸ್ ಈಕ್ವಲ್ಸ್ ಟು 60. ಈ ಪ್ಲಸ್ 4 ಈ ಕಡೆ ಹೋದ್ರೆ ಏನಾಗುತ್ತೆ? -4. ಸೊ 60 - 4 ಅಂತ ಹೇಳಿದ್ರೆ 56. 8x ಈಸ್ ಈಕ್ವಲ್ಸ್ ಟು 56. ನಮಗೆ ಎಕ್ಸ್ ಅಷ್ಟೇ ಬೇಕು. ಅವಾಗ ಏನಾಗುತ್ತೆ? 56. ಇದು 8 ಈ ಕಡೆ ಬಂದರೆ ಡಿವೈಡೆಡ್ ಬೈ 8 ಆಗುತ್ತೆ. ಸೊ 8ಇಂದ 56ನ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ನಮಗೆ? ಎಕ್ಸ್ ಈಸ್ ಈಕ್ವಲ್ಸ್ ಟು 8 1s 8 7s 56. ಸೊ 7. ಸೊ ದ ನಂಬರ್ ಈಸ್ 7. ಸೊ ನೆಕ್ಸ್ಟ್ ಇಲ್ಲಿ ಚಾಯ್ಸ್ ಕ್ವಶನ್ ಏನಿದೆ? ಇಫ್ ದ ವೇಟ್ ಆಫ್ 12 ಶೀಟ್ ಆಫ್ ಥಿಕ್ ಪೇಪರ್ ಈಸ್ 40 grams. ಸೊ 12 ಶೀಟ್ಸಿಗೆ 40 ಗ್ರಾಮ್ ಆಯಿತು ಅಂತ ಹೇಳಿದರೆ, ಸೊ ಇಲ್ಲಿ ರೇಷಿಯೋ ತೊಗೊಂಡ್ರೆ 12:40 ಆಗುತ್ತೆ. ಹೌ ಮೆನಿ ಶೀಟ್ಸ್ ಆಫ್ ಸೇಮ್ ಪೇಪರ್ ವುಡ್ ವೇಟ್ 2.5 kg. ಸೊ ಎಕ್ಸ್ ನಂಬರ್ ಆಫ್ ಶೀಟ್ಸು. ಸೊ ಅಲ್ಲಿ ವೇಟ್ ಎಷ್ಟಾಗುತ್ತೆ? 2.5 kg. ಸೊ ಇಲ್ಲಿ ನಮಗೆ ಫಸ್ಟು 2.5 kg ಗ್ರಾಮ್ಸಿಗೆ ಕನ್ವರ್ಟ್ ಮಾಡ್ಕೊಂಬಿಡೋಣ. ಸೊ ಇಲ್ಲಿ 1 kg ಈಸ್ ಈಕ್ವಲ್ಸ್ ಟು 1000 ಗ್ರಾಮ್ ಆಗುತ್ತೆ. ಸೊ 2.5 kg ಅಂತ ಹೇಳಿದ್ರೆ ನಮಗೆ ಎಷ್ಟಾಗುತ್ತೆ? 2500 ಗ್ರಾಮ್ಸ್ ಆಗುತ್ತೆ. ಸೊ ಇಲ್ಲಿ 12:40 ಈಸ್ ಈಕ್ವಲ್ಸ್ ಟು ಎಕ್ಸ್ ಈಸ್ ಟು 2.5 kg ಅಂತ ಹೇಳಿದ್ರೆ 2500. ಸೊ ಇವಾಗ ನಮಗೆ ಎಕ್ಸ್ ಅಷ್ಟೇ ಬೇಕು. ಸೊ ಎಕ್ಸ್ ಈ ಕಡೆ ಬಂದರೆ ಏನಾಗುತ್ತೆ? ಸೊ ಇಲ್ಲಿ ನಾವು ಇದನ್ನು ಹೇಗೆ ಬರ್ಕೊಳ್ತೀವಿ ಅಂತ ಹೇಳಿದ್ರೆ 12:40 ಅಂತ ಹೇಳಿದ್ರೆ 12 ಡಿವೈಡೆಡ್ ಬೈ 40. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಈಸ್ ಟು 2500, ಎಕ್ಸ್ ಡಿವೈಡೆಡ್ ಬೈ 2500. ಸೊ ಇವಾಗ ಎಕ್ಸ್ ಅಷ್ಟೇ ಬೇಕು. ಸೊ ಏನಾಗುತ್ತೆ ಇಲ್ಲಿ? ಎಕ್ಸ್ ಈಸ್ ಈಕ್ವಲ್ಸ್ ಟು 12 ಹಾಗೆ ಇರುತ್ತೆ. ಈ 2500 ಈ ಕಡೆ ಶಿಫ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಇಂಟು 2500 ಡಿವೈಡೆಡ್ ಬೈ 40. ಸೊ ಇಲ್ಲಿ 0 0 ಕ್ಯಾನ್ಸಲ್, 4 1s 4 3s 12. ಸೊ ಇವಾಗ ಮಲ್ಟಿಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ 3 0 0, 3 5s 15, 1 ಕ್ಯಾರಿ, 3 2s 6, 6 + 1 750. ಸೊ ನಂಬರ್ ಆಫ್ ಶೀಟ್ಸ್ ಈಸ್ ಈಕ್ವಲ್ಸ್ ಟು 750 is the answer. Next 24th question. The base of a swimming pool in front of the girl's house is a quadrilateral in shape. If 60 degree, 120 degree and 70 degree are the measures of angles of the quadrilateral, then find the measure of the remaining angle. ಸೊ ಇಲ್ಲಿ ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳಿದ್ರೆ ನಮಗೆ ಒಂದು ಕ್ವಾಡ್ರಿಲ್ಯಾಟ್ರಲ್ನ ಕನ್ಸಿಡರ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಇಲ್ಲಿ ನಮಗೆ 4 ಆ್ಯಂಗಲ್ಸ್ ಬರುತ್ತೆ. ಸೊ ಈ 4 ಆ್ಯಂಗಲ್ಸಿಂದು ಮೆಜರ್ಮೆಂಟಲ್ಲಿ ನಮಗೆ ದೇ ಹ್ಯಾವ್ ಗಿವನ್ 3 ಆ್ಯಂಗಲ್ಸ್, ದಟ್ ಈಸ್ 60 ಡಿಗ್ರಿ, 120 ಡಿಗ್ರಿ ಆ್ಯಂಡ್ 70 ಡಿಗ್ರಿ. ಸೊ 3 ಆ್ಯಂಗಲ್ಸ್ ಏನಿದೆ, ಒಂದು 60 ಡಿಗ್ರಿ, ಇನ್ನೊಂದು 70 ಡಿಗ್ರಿ, ಇನ್ನೊಂದು 120 ಡಿಗ್ರಿ. ವಿ ಹ್ಯಾವ್ ಟು ಫೈಂಡ್ ಅನದರ್ ಆ್ಯಂಗಲ್. ಸೊ ಇದನ್ನು ಎ ಬಿ ಸಿ ಡಿ ಅಂತ ತೊಗೊಂಡ್ರೆ, ಸೊ ವಿ ನೋ ದಟ್ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಪ್ಲಸ್ ಆ್ಯಂಗಲ್ ಡಿ ಈಸ್ ಈಕ್ವಲ್ಸ್ ಟು 360 ಡಿಗ್ರಿ, ಬಿಕಾಸ್ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಈಸ್ 360 ಡಿಗ್ರಿ ಅಂತ ಹೇಳಿ ಹೇಳ್ತೀವಿ. ಸೊ ಇಲ್ಲಿ ಆ್ಯಂಗಲ್ ಎ 60 ಡಿಗ್ರಿ ಪ್ಲಸ್ ಆ್ಯಂಗಲ್ ಬಿ 70 ಡಿಗ್ರಿ ಪ್ಲಸ್ ಆ್ಯಂಗಲ್ ಸಿ 120 ಡಿಗ್ರಿ. ವಿ ಹ್ಯಾವ್ ಟು ಫೈಂಡ್ ಆ್ಯಂಗಲ್ ಡಿ. ಅದನ್ನು ಹಾಗೆ ಬರ್ಕೊಳ್ಳೋಣ, ವಿಚ್ ಈಸ್ ಈಕ್ವಲ್ಸ್ ಟು 360. ಸೊ ಇವಾಗ ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ 60 + 120 180, 180 + 70 ಅಂತ ಹೇಳಿದ್ರೆ 250. ಸೊ 250 ಪ್ಲಸ್ ಆ್ಯಂಗಲ್ ಡಿ ಈಸ್ ಈಕ್ವಲ್ಸ್ ಟು 360. ಸೊ ಇಲ್ಲಿ ನಮಗೆ ಆ್ಯಂಗಲ್ ಡಿ ಎಷ್ಟೇ ಬೇಕು? ಸೊ ಡಿ ಈಸ್ ಈಕ್ವಲ್ಸ್ ಟು 360 ಪ್ಲಸ್ 250 ಕಡೆ ಏನಾಗುತ್ತೆ -250. ಸೊ ಮೈನಸ್ ಮಾಡಿದ್ವಿ ಅಂತ ಹೇಳಿದ್ರೆ 0 - 0 0, 6 ಅಲ್ಲಿ 5 ಹೋದರೆ 1, 3 ಅಲ್ಲಿ 2 ಹೋದರೆ 1, 110 ಡಿಗ್ರಿ. ಸೊ ರಿಮೈನಿಂಗ್ ಆ್ಯಂಗಲ್ ಎಷ್ಟು? 110 ಡಿಗ್ರಿ. ನೆಕ್ಸ್ಟ್ ಇದಕ್ಕೆ ಚಾಯ್ಸ್ ಕ್ವಶನ್ ಏನಿದೆ, ವೆರಿಫೈ ದ ಯೂಲರ್ಸ್ ಫಾರ್ಮುಲಾ ಫಾರ್ ದ ಸಾಲಿಡ್ ಫಿಗರ್ ಗಿವನ್ ಬಿಲೋ. ಸೊ ಯೂಲರ್ಸ್ ಫಾರ್ಮುಲಾ ನಾವಿಲ್ಲಿ ವೆರಿಫೈ ಮಾಡಬೇಕು. ಸೊ ಇದು ಒಂದು ಶೇಪ್ ದೇ ಹ್ಯಾವ್ ಗಿವನ್. ಸೊ ಯೂಲರ್ಸ್ ಫಾರ್ಮುಲಾ ಏನಿದೆ ನಮಗೆ ಎಫ್ ಪ್ಲಸ್ ವಿ ಮೈನಸ್ ಇ ಈಸ್ ಈಕ್ವಲ್ಸ್ ಟು 2. ಸೊ ಎಫ್ ಅಂತ ಹೇಳಿದ್ರೆ ಫೇಸಸ್, ವಿ ಅಂತ ಹೇಳಿದ್ರೆ ವರ್ಟಿಸಸ್, ಇ ಅಂತ ಹೇಳಿದ್ರೆ ಎಡ್ಜಸ್. ಸೊ ಈ ಒಂದು ಶೇಪಲ್ಲಿ ಫೇಸ್ ಎಷ್ಟು ಬರುತ್ತೆ ನಮಗೆ? 1. ಸೊ ಇದು ಬೇಸ್ 1, ದೆನ್ ಇದು ಒಂದು ಶೇಪ್ ಬರುತ್ತೆ 1, ಸೈಡಿಗೆ ಒಂದು 2, ದೆನ್ 3,
ಆ್ಯಂಡ್ ಹಿಂದ್ಗಡೆ ಒಂದು 4 ಟೋಟಲು 5 ಫೇಸಸ್ ಬರುತ್ತೆ. ಸೊ ಫೇಸು 5 ಪ್ಲಸ್ ವರ್ಟಿಸಸ್ ಎಷ್ಟಿದೆ ನಮಗೆ ಓನ್ಲಿ 1, ಇಲ್ಲೊಂದು 2, 3, 4, 5. ಸೊ 5 ವರ್ಟಿಸಸ್ ಮೈನಸ್ ಎಡ್ಜಸ್ ಎಷ್ಟಿದೆ 1, 2, 3, 4, 5, 6, 7, 8 ಎಡ್ಜಸ್ ಈಸ್ ಈಕ್ವಲ್ಸ್ ಟು 2. ಸೊ ಇಲ್ಲಿ 5 ಪ್ಲಸ್ 5 ಎಷ್ಟಾಗುತ್ತೆ 10 ಮೈನಸ್ 8 ಈಸ್ ಈಕ್ವಲ್ಸ್ ಟು 2. ಸೊ 10 ಮೈನಸ್ 8 ಅಂತ ಹೇಳಿದ್ರೆ 2 ಈಸ್ ಈಕ್ವಲ್ಸ್ ಟು 2. ಸೊ ಇಲ್ಲಿ ಯೂಲರ್ಸ್ ಫಾರ್ಮುಲಾ ವೆರಿಫೈ ಆಯಿತು. ನೆಕ್ಸ್ಟ್ 25th ಕ್ವಶನ್, ಫೈಂಡ್ ಎನಿ ಟು ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 1/4 ಆ್ಯಂಡ್ 5/3. ಸೊ 1/4 ಮತ್ತು 5/3 ನಡುವೆ ನಾವು ಇವಾಗ ರ್ಯಾಷನಲ್ ನಂಬರ್ಸ್ನ ಫೈಂಡ್ ಔಟ್ ಮಾಡಬೇಕು. 1/4 ಆ್ಯಂಡ್ 5/3. ಸೊ ಇದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ರ್ಯಾಷನಲ್ ನಂಬರ್ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಡಿನಾಮಿನೇಟರ್ಸ್ನ ನಾವು ಸೇಮ್ ಬರ್ಕೋಬೇಕು. ಸೊ ಇಲ್ಲಿ 1/4, ಇಲ್ಲಿ 4 ಇದೆ ಡಿನಾಮಿನೇಟರ್, ಇಲ್ಲಿ 3 ಇದೆ, ಎರಡನ್ನೂ ಸೇಮಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ಸೊ 1/4ನ ನಾವು ಏನು ಮಾಡಬೇಕು ಇಂಟು 3/3 ಮಾಡಬೇಕು. ದೆನ್ 5/3ನ ಇಂಟು 4/4 ಮಾಡಿದರೆ ನಮಗೆ ಡಿನಾಮಿನೇಟರ್ ಸೇಮ್ ಆಗುತ್ತೆ. ಸೊ 3 1s are 3 ಡಿವೈಡೆಡ್ ಬೈ 4 3s are 12. ಸೊ ಅದೇ ರೀತಿ 5/3 ಅಂತ ಹೇಳಿದರೆ 5 4s are 20 ಡಿವೈಡೆಡ್ ಬೈ 3 4s are 12. ಸೊ 3/12 ಆ್ಯಂಡ್ 20/12 ಬಂತು. ಸೊ ಈ 2 ನಂಬರ್ಸ್ ನಡುವೆ ಬರುವಂಥ ನಂಬರ್ಸ್ ನಾವು ಯಾವುದಾದ್ರೂ ಎನಿ 2 ಅಂತ ಹೇಳಿ ಕೇಳಿದ್ದಾರೆ. ಸೊ ಯಾವುದಾದ್ರೂ 2 ನಂಬರ್ಸ್ನ ನೀವು ಬರಿಬೋದು. ಸೊ 4/12, 5/12. ಸೊ ಇದ್ರ ಮಿಡಲಲ್ಲಿ ಬರುವಂಥ ಯಾವುದಾದ್ರೂ ನಂಬರ್ಸ್ನ ನೀವು ಬರೆದ್ರೂ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಇದಕ್ಕೆ ಚಾಯ್ಸ್ ಏನಿದೆ, ಆನ್ ಸಂಡೇ 845 ಪೀಪಲ್ ವೆಂಟ್ ಟು ದ ಝೂ, ಆನ್ ಮಂಡೇ ಓನ್ಲಿ 169 ಪೀಪಲ್ ವೆಂಟ್, ವಾಟ್ ಈಸ್ ದ ಪರ್ಸೆಂಟೇಜ್ ಡಿಕ್ರೀಸ್ ಇನ್ ದ ಪೀಪಲ್ ವಿಸಿಟಿಂಗ್ ಝೂ ಆನ್ ಮಂಡೇ. ಸೊ ಪೀಪಲ್ ವಿಸಿಟಿಂಗ್ ಆನ್ ಸಂಡೇ, ಪೀಪಲ್ ವಿಸಿಟಿಂಗ್ ನಂಬರ್ ಆಫ್ ಪೀಪಲ್ ವಿಸಿಟೆಡ್ ಆನ್ ಸಂಡೇ, ವಿಸಿಟಿಂಗ್ ಬೇಡ ವಿಸಿಟೆಡ್ ಆನ್ ಸಂಡೇ ಅಂತೇಳಿ ಬರ್ಕೊಳ್ಳೋಣ. ನಂಬರ್ ಆಫ್ ಪೀಪಲ್ ವಿಸಿಟೆಡ್ ಆನ್ ಸಂಡೇ is equals to ಎಷ್ಟು 845. then number of people visited on Monday. ಸೊ ಮಂಡೇ ಎಷ್ಟು ಜನ ವಿಸಿಟ್ ಮಾಡಿದ್ರು 169. ಸೊ ಇಲ್ಲಿ ಎಷ್ಟು ನಂಬರ್ ಆಫ್ ಪೀಪಲ್ ಡಿಕ್ರೀಸ್ ಆಯಿತು, ನಂಬರ್ ಆಫ್ ಪೀಪಲ್ ಡಿಕ್ರೀಸ್ಡ್. ಸೊ ಎಷ್ಟು ಜನ ಕಡಿಮೆ ಆದರು ಅಂಥೇಳಿ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ನಂಬರ್ ಆಫ್ ಪೀಪಲ್ ಡಿಕ್ರೀಸ್ಡ್, ಪರ್ಸೆಂಟ್ ಅಲ್ಲ, ನಾವು ಓನ್ಲಿ ಎಷ್ಟು ನಂಬರ್ ಆಫ್ ಪೀಪಲು ಡಿಕ್ರೀಸ್ ಆಗಿದ್ದಾರೆ ಅಂತ ಫೈಂಡ್ ಔಟ್ ಮಾಡ್ಕೊತೀವಿ. ದಟ್ ಈಸ್ 845 ಮೈನಸ್ 169. ಸೊ ಮೈನಸ್ ಮಾಡಿದ್ವಿ ಅಂತ ಹೇಳಿದ್ರೆ 849 ಮೈನಸ್ 845 ಮೈನಸ್ 169. ಸೊ ಇಲ್ಲಿ 5ಅಲ್ಲಿ 9 ಹೋಗೋದಿಲ್ಲ, ಸೊ ಕ್ಯಾರಿ ತೊಗೊಳ್ತೀವಿ. ಇಲ್ಲಿ 3 15, 15ಅಲ್ಲಿ 9 ಹೋಯಿತು ಅಂದರೆ 6. ಅಗೇನ್ 3ಅಲ್ಲಿ 6 ಹೋಗೋದಿಲ್ಲ, ವಿ ಟೇಕ್ ಅ ಕ್ಯಾರಿ. ಸೊ ಇಲ್ಲಿ ಎಷ್ಟಾಗುತ್ತೆ 7, ಇದು 13, 13ಅಲ್ಲಿ 6 ಹೋಯಿತು ಅಂತ ಹೇಳಿದ್ರೆ 7. ಸೊ 7ಅಲ್ಲಿ 1 ಹೋಯಿತು ಅಂದರೆ 6, 676. ಸೊ ಇವಾಗ ಪರ್ಸೆಂಟೇಜ್ ಇನ್ ಡಿಕ್ರೀಸ್ ಪರ್ಸೆಂಟೇಜ್ ನಾವು ಹೇಗೆ ಫೈಂಡ್ ಔಟ್ ಮಾಡ್ಕೊತೀವಿ, ಡಿಕ್ರೀಸ್ percentage is equals to number of people decreased divided by number of people visited on Sunday ಇಂಟು 100. ಸೊ ಇವಾಗಿಲ್ಲಿ ನಂಬರ್ ಆಫ್ ಪೀಪಲ್ ಡಿಕ್ರೀಸ್ ಎಷ್ಟಿದೆ ನಮಗೆ, ವಿಚ್ ಈಸ್ ಈಕ್ವಲ್ಸ್ ಟು 676 ಡಿವೈಡೆಡ್ ಬೈ ಸಂಡೇ ವಿಸಿಟ್ ಮಾಡಿರುವಂಥ ನಂಬರ್ ಆಫ್ ಪೀಪಲ್ ಎಷ್ಟು 845 ಇಂಟು 100. ಸೊ ಇಲ್ಲಿ 845 ಆ್ಯಂಡ್ 100 ಎರಡೂ ಕೂಡ ನಮಗೆ 5ಇಂದ ಆಗುತ್ತೆ. 5 1s are 5. ಸೊ ಇಲ್ಲಿ ಅಗೇನ್ 3 ಉಳಿಯುತ್ತೆ 34 ಆಗುತ್ತೆ. 5 6s are 30, 45 ಆಗುತ್ತೆ. 5 9s are 45. ಸೊ ಇವಾಗ 100 ಡಿವೈಡ್ ಮಾಡಿದ್ವಿ ಅಂತ ಹೇಳಿದ್ರೆ 5 2s are 10, 0 ಹಾಗೆ ಉಳಿಯುತ್ತೆ. ಸೊ ಇವಾಗ 676 ಮತ್ತು 169 ಎರಡೂ ಕೂಡ 13ಇಂದ ಡಿವೈಡ್ ಆಗುತ್ತೆ ನಮಗೆ. ಸೊ ಇಲ್ಲಿ 13 5s are 65, 2 ಉಳಿಯುತ್ತೆ 26, 13 2s are 36. ನೆಕ್ಸ್ಟು 169 ನಮಗೆ 13ಇಂದ ಎಷ್ಟರಿಂದ ಡಿವೈಡ್ ಆಗುತ್ತೆ, 13 1s are 13, ಅಗೇನ್ ಇಲ್ಲಿ 3 ಉಳಿಯುತ್ತೆ 39, 13 3s are 39. ಸೊ ಇವಾಗ 52, 13 1s are 13, 4s are 52. ಸೊ ಇಲ್ಲಿ ಎಷ್ಟು ಉಳಿಯುತ್ತೆ ನಮಗೆ 4 ಇಂಟು 20. ಸೊ ಇವಾಗ ಮಲ್ಟಿಪ್ಲೈ ಮಾಡಿದ್ರೆ 4 2s are 8, 0ಗೆ 0, 80%. ಸೊ ಡಿಕ್ರೀಸ್ ಪರ್ಸೆಂಟೇಜ್ ಎಷ್ಟು ನಮಗೆ, ಡಿಕ್ರೀಸ್ ಪರ್ಸೆಂಟೇಜ್ ಆಫ್ ಪೀಪಲ್ ಕಮಿಂಗ್ ಆನ್ ಮಂಡೇ ಈಸ್ 80%.
26th question, verify associative property for addition of rational number 3/2, 2/3 and 1/2. ಸೊ ಇಲ್ಲಿ ನಮಗೆ ರ್ಯಾಷನಲ್ ನಂಬರ್ಸ್ ಏನಿದೆ 3/2, 2/3 ಆ್ಯಂಡ್ 1/2. ಸೊ ಇಲ್ಲಿ ಅಸೋಸಿಯೇಟಿವ್ ಪ್ರಾಪರ್ಟಿ ಫಾರ್ ಅಡಿಷನ್ ಅಂತ ಹೇಳಿದ್ರೆ ನಾವು ಹೇಗೆ ಬರಿತೀವಿ, a ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು a ಪ್ಲಸ್ ಬಿ ಪ್ಲಸ್ ಸಿ ಅಂತೇಳಿ ಬರಿತೀವಿ. ಸೊ ಇದು ಎ ಬಿ ಸಿ ಅಂತ ತೊಗೊಂಡ್ವಿ ಅಂತ ಹೇಳಿದ್ರೆ ಇವಾಗ ಎ ಏನಾಗುತ್ತೆ ಇಲ್ಲಿ 3/2 ಪ್ಲಸ್ 2/3 ಫಸ್ಟ್ ಇದನ್ನು ಆ್ಯಡ್ ಮಾಡಬೇಕು, ದೆನ್ ಪ್ಲಸ್ ಸಿ ಅಂತ ಹೇಳಿದ್ರೆ 1/2 ಮಾಡಬೇಕು, ವಿಚ್ ಈಸ್ ಈಕ್ವಲ್ಸ್ ಟು ಎ ಇಲ್ಲೇನಿದೆ 3/2 ಪ್ಲಸ್ ಬಿ ಅಂತ ಹೇಳಿದರೆ 2/3 ಪ್ಲಸ್ ಸಿ ಅಂತ ಹೇಳಿದ್ರೆ 1/2. ಸೊ ಇಲ್ಲಿ ಫಸ್ಟು ಬ್ರ್ಯಾಕೆಟಲ್ಲಿ ಸಿಂಪ್ಲಿಫೈ ಮಾಡಬೇಕು. ಸೊ ಇಲ್ಲಿ 2 3s 6 ಆಗುತ್ತೆ, 3 3s 9 ಪ್ಲಸ್ 2 2s 4 ದೆನ್ ಪ್ಲಸ್ 1/2 ಹಾಗೆ. ಸೊ ಈ ಕಡೆ 3/2ನ ಹಾಗೆ ಬರ್ಕೊಳ್ತೀವಿ, ಪ್ಲಸ್ ಬ್ರ್ಯಾಕೆಟಲ್ಲಿ ಸಿಂಪ್ಲಿಫೈ ಮಾಡಿದರೆ 3 2s 6, 2 2s 4 ಪ್ಲಸ್ 3 1s 3. ಸೊ ಇಲ್ಲಿ 9 ಪ್ಲಸ್ 4 ಅಂತ ಹೇಳಿದರೆ 13 ಡಿವೈಡೆಡ್ ಬೈ 6 ಬ್ರ್ಯಾಕೆಟಲ್ಲಿ ಸಿಂಪ್ಲಿಫೈ ಆಯಿತು ಡಿವೈಡೆಡ್ ಬೈ 1/2. ಸೊ ವಿಚ್ ಈಸ್ ಈಕ್ವಲ್ಸ್ ಟು 3/2 ಪ್ಲಸ್ 4 ಪ್ಲಸ್ 3 7 ಡಿವೈಡೆಡ್ ಬೈ 6. ಸೊ ಇವಾಗ ಇವನ್ನು ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದರೆ 6 ಮತ್ತು 2 ಎರಡು ಸೇಮ್ ಟೇಬಲಿಂದ ಹೋಗುತ್ತೆ. ಸೊ ಇಲ್ಲಿ ಎಲ್ ಸಿ ಎಮ್ ತೊಗೋಬೇಕು. 6 ಮತ್ತು 2 ಎಲ್ ಸಿ ಎಮ್ ಅಂತ ಹೇಳಿದರೆ 2 1 6 ಎಲ್ ಸಿ ಎಮ್, 2 1s 2, 2 3s 6 ಅಗೇನ್ 3ಇಂದ ಹೋಗುತ್ತೆ. ಸೊ 3 1s 3, 2 3s 6, 6 ಇಸ್ ದ ಎಲ್ ಸಿ ಎಮ್. ಸೊ ಇವಾಗ ಇದು 13 ಹಾಗೆ ಇರುತ್ತೆ, ಯಾಕಂದರೆ 6 1s 6 ಬರೋದ್ರಿಂದ 13 ಪ್ಲಸ್ ಇವಾಗ 6 ಎಲ್ ಸಿ ಎಮ್ ಇಲ್ಲಿ 2 ಇದೆ ಅಲ್ವಾ. ಸೊ ಇವಾಗ 1/2 ಇಂಟು ಎಲ್ ಸಿ ಎಮ್ ಮಾಡಿದ್ವಿ ಅಂತ ಹೇಳಿದ್ರೆ 2 1s 2 3s ಆಗುತ್ತೆ. ಸೊ ಇಲ್ಲೇನು ಉಳಿಯುತ್ತೆ 3 ಪ್ಲಸ್ 3 ವಿಚ್ ಈಸ್ ಈಕ್ವಲ್ಸ್ ಟು ಈ ಕಡೆನೂ ಸೇಮ್ 2 ಮತ್ತು 6 ಇದೆ, ಎಲ್ ಸಿ ಎಮ್ 6 ಆಗುತ್ತೆ. ಸೊ ಇಲ್ಲಿ ಇವಾಗ 2ನ ಯಾವ ಟೇಬಲಿಂದ ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತೆ, 3ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 3s 6 ಬರುತ್ತೆ. ಸೊ 3ನ 3ಇಂದ ಮಲ್ಟಿಪ್ಲೈ ಮಾಡಿದ್ರೆ 3 3s 9 ಪ್ಲಸ್ ಸೊ ಇಲ್ಲಿ 7 1s 7 ಹಾಗೆ ಬರಿತೀವಿ. ನೆಕ್ಸ್ಟು 13 ಪ್ಲಸ್ 3 ಈಸ್ 16 ಡಿವೈಡೆಡ್ ಬೈ 6 ಈಸ್ ಈಕ್ವಲ್ಸ್ ಟು 7 ಪ್ಲಸ್ 9 ಈಸ್ 16 ಡಿವೈಡೆಡ್ ಬೈ 6. ಸೊ ಇಲ್ಲಿ ಅಸೋಸಿಯೇಟಿವ್ ಪ್ರಾಪರ್ಟಿ ಇಲ್ಲಿ ವೆರಿಫೈ ಆಯಿತು. ಸೊ ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟ್ ನಾವು ಅಮೌಂಟ್ನ ಫೈಂಡ್ ಔಟ್ ಮಾಡ್ಕೊಬೇಕು. ಸೊ ಇಲ್ಲಿ ದೇ ಹ್ಯಾವ್ ಗಿವನ್ ಪ್ರಿನ್ಸಿಪಲ್ ಅಮೌಂಟ್ ರುಪೀಸ್ 10,000. ಸೊ ಫಾರ್ ಇಯರ್, ಸೊ ಟೈಮ್ ಅಂತ ಹೇಳಿದರೆ ಇಲ್ಲಿ ಎನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, 2 years ಅಟ್ ದ ರೇಟ್ ಆರ್ ಈಸ್ ಈಕ್ವಲ್ಸ್ ಟು 10%. ಸೊ ಅಮೌಂಟ್ ಫಾರ್ಮುಲಾ ಏನು, ಎ ಈಸ್ ಈಕ್ವಲ್ಸ್ ಟು ಪಿ ಆಫ್ 1 ಪ್ಲಸ್ ಆರ್ ಬೈ 100 ಹೋಲ್ ಟು ದಿ ಪವರ್ ಆಫ್ ಎನ್, ಇದು ಅಮೌಂಟ್ ಫಾರ್ಮುಲಾ. ಸೊ ಇಲ್ಲಿ ಪಿ ವ್ಯಾಲ್ಯೂ ಎಷ್ಟಿದೆ ನಮಗೆ 10,000 ಇಂಟು 1 ಅಂತ ಹೇಳಿದರೆ ಹಾಗೆ ಬರ್ಕೊಳ್ತೀವಿ, ಪ್ಲಸ್ ರೇಟ್ ಎಷ್ಟಿದೆ ನಮಗೆ 10% ಡಿವೈಡೆಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ 2. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ ವಿಚ್ ಈಸ್ ಈಕ್ವಲ್ಸ್ ಟು 10,000 1 ಪ್ಲಸ್ ಸೊ ಇಲ್ಲಿ 10/100 ಅಂತ ಹೇಳಿದ್ರೆ 0 0 ಕ್ಯಾನ್ಸಲ್ಲು. ಸೊ 1/10 ಅಂತ ಹೇಳಿದ್ರೆ 0.1 ಹೋಲ್ ಸ್ಕ್ವೇರ್. ಸೊ ವಿಚ್ ಈಸ್ ಈಕ್ವಲ್ಸ್ ಟು 10,000 ಇಂಟು 1 ಪ್ಲಸ್ 0.1 ಅಂತ ಹೇಳಿದ್ರೆ 1.1 ಹೋಲ್ ಸ್ಕ್ವೇರ್. ಸೊ 1.1 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ 1.1 ಇಂಟು 1.1. ಸೊ ವಿ ನೋ ದಟ್ 11 ಇಂಟು 11 ಅಂತ ಹೇಳಿದ್ರೆ 121, ಬೇಕಿದ್ರೆ ನೀವು ಮಲ್ಟಿಪ್ಲೈ ಮಾಡ್ಬೋದು ನೋಡ್ಬೋದು. ಸೊ ಇಲ್ಲಿ 2 ಡಿಜಿಟ್ ಇರೋದ್ರಿಂದ 1.21. ಸೊ 10,000 ಇಂಟು 1.21. ಸೊ ಇವಾಗ 10,000ಇಂದ ಮಲ್ಟಿಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲೇನಿದೆ 4 zeros ಇದೆ. ಸೊ 4 ಡಿಜಿಟ್ ಆದಮೇಲೆ ಪಾಯಿಂಟ್ ಶಿಫ್ಟ್ ಆಗುತ್ತೆ, ಇಲ್ಲಿ 1 2 ಅಗೇನ್ ಇಲ್ಲಿ ನಮಗೆ ಇನ್ನೂ 2 ಡಿಜಿಟ್ಸ್ ಬೇಕಿರೋದ್ರಿಂದ ಇನ್ನೂ 0 0 ಹಾಕ್ಕೊಳ್ತೀವಿ. ಸೊ ಇಲ್ಲೇನಾಗುತ್ತೆ 1 2 1 0 0. ಸೊ ರುಪೀಸ್ ಎಷ್ಟಾಗುತ್ತೆ ನಮಗೆ ಅಮೌಂಟು 12,100 ಆಗುತ್ತೆ. ಸೊ ವಿ ಹ್ಯಾವ್ ಟು ಫೈಂಡ್ ಕಾಂಪೌಂಡ್ ಇಂಟ್ರೆಸ್ಟ್. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ಸ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಲ್. ಸೊ ಅಮೌಂಟ್ ಎಷ್ಟಿದೆ ನಮಗೆ 12,100 ರುಪೀಸು. ಸೊ ಇದರಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಎಷ್ಟಿದೆ ನಮಗೆ, ಸೊ ಇರ್ ಪ್ರಿನ್ಸಿಪಲ್ ಈಸ್ 10,000. ಸೊ ಮೈನಸ್ 10,000. ಸೊ ವಿಚ್ ಈಸ್ ಈಕ್ವಲ್ಸ್ ಟು 12,100ಅಲ್ಲಿ 10,000 ಹೋಯಿತು ಅಂತ ಹೇಳಿದ್ರೆ ರುಪೀಸ್ 2,100 ಈಸ್ ಕಾಂಪೌಂಡ್ ಇಂಟ್ರೆಸ್ಟ್. 27th question, favorite colors of different people is given, draw a pie chart for the given data. ಸೊ ಕಲರ್ಸ್ ಇಲ್ಲಿ ಬ್ಲೂ, ಗ್ರೀನ್, ರೆಡ್, ಯೆಲ್ಲೋ ಆ್ಯಂಡ್ ದ ನಂಬರ್ ಆಫ್ ಪೀಪಲ್. ಬ್ಲೂಗೆ 18, ಗ್ರೀನ್ 9, ರೆಡ್ 6, ಯೆಲ್ಲೋ 3, ಟೋಟಲ್ 36. ಇದಕ್ಕೆ ನಾವು ಪೈ ಚಾರ್ಟ್ನ ಡ್ರಾ ಮಾಡಬೇಕು. ಸೊ ಇಲ್ಲಿ ಪೈ ಚಾರ್ಟ್ನ ಡ್ರಾ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಇಲ್ಲಿನ ಎಕ್ಸ್ಟ್ರಾ 2
ಕಾಲಮ್ಸ್ ಬರುತ್ತೆ. ದಟ್ ಈಸ್ ಇನ್ ಫ್ರ್ಯಾಕ್ಷನ್, ಒಂದು ಇನ್ ಫ್ರ್ಯಾಕ್ಷನ್ ಆ್ಯಂಡ್ ಅನದರ್ ಒನ್ ಈಸ್ ಸೆಂಟ್ರಲ್ ಆ್ಯಂಗಲ್. ಸೊ ಇನ್ ಫ್ರ್ಯಾಕ್ಷನ್ ಅಂದರೆ ಹೇಗೆ ಬರಿತೀವಿ ಇದನ್ನು, 18 ಡಿವೈಡೆಡ್ ಬೈ ಟೋಟಲ್ ನಂಬರ್ ಎಷ್ಟಿದೆ 36, ದೆನ್ 9 ಡಿವೈಡೆಡ್ ಬೈ 36, 6 ಬೈ 36, 3 ಬೈ 36. ಸೊ ಸೆಂಟ್ರಲ್ ಆ್ಯಂಗಲ್ ಹೇಗೆ ಫೈಂಡ್ ಔಟ್ ಮಾಡ್ಕೊತೀವಿ, 18 ಬೈ 36 ಇಂಟು ಟೋಟಲ್ ಆ್ಯಂಗಲ್ ಎಷ್ಟು ಬರುತ್ತೆ ನಮಗೆ 360. ಸೊ 36 1s 36 10s, ಸೊ 18 ಇಂಟು 10 ಅಂತ ಹೇಳಿದ್ರೆ 180. ನೆಕ್ಸ್ಟು 9 ಬೈ 36 ಇಂಟು 360, ಅಗೇನ್ 36 1s 36 10s, ಸೊ 9 10s 90 ಡಿಗ್ರಿ. ದೆನ್ 6 ಬೈ 36 ಇಂಟು 360, ಇದು ಕೂಡ ಅಷ್ಟೇ ಆಗುತ್ತೆ 36 10s, ಸೊ 6 10s 60 ಡಿಗ್ರಿ. ಆ್ಯಂಡ್ ದೆನ್ 3 ಬೈ 36 ಇಂಟು 360, ಸೊ 36 1s 36 10s, 3 ಇಂಟು 10 30 ಡಿಗ್ರಿ. ಸೊ ಇದಿಷ್ಟು ಸೆಂಟ್ರಲ್ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿಕೊಂಡು ಇವಾಗ ಪೈ ಚಾರ್ಟ್ನ ಯಾವ ರೀತಿ ಡ್ರಾ ಮಾಡಬೇಕು ಅಂತ ಹೇಳಿದರೆ, ಸೊ ಇಲ್ಲಿ ಒಂದು ಸರ್ಕಲ್ನ ಡ್ರಾ ಮಾಡ್ಕೊತೀವಿ. ಸೊ ಈ ರೀತಿ ಒಂದು ಸರ್ಕಲ್ನ ಡ್ರಾ ಮಾಡಿಬಿಟ್ಟು ಸೊ ಅದಕ್ಕೆ ರೇಡಿಯಸ್ನ ಡ್ರಾ ಮಾಡ್ಕೊತೀವಿ. ಸೊ ಇದಾದಮೇಲೆ ಫಸ್ಟಿಗೆ ಎಷ್ಟಿದೆ ನಮಗೆ ಬ್ಲೂ ಕಲರು 180 ಡಿಗ್ರಿ ಇದೆ. ಸೊ ಪ್ರೊಟ್ರಾಕ್ಟರ್ ತೊಗೊಂಡು 180 ಡಿಗ್ರಿ ಮೆಜರ್ ಮಾಡಿದ್ರೆ ನಮಗಿದು ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಪಾಯಿಂಟ್ ಬರುತ್ತೆ. ಸೊ ಅಲ್ಲಿ ಮೆಜರ್ ಮಾಡಿಕೊಂಡು ಸೊ ಈ ರೀತಿ ಲೈನ್ನ ಡ್ರಾ ಮಾಡ್ಕೊತೀವಿ. ಸೊ ದಿಸ್ ಈಸ್ ಬ್ಲೂ ಕಲರ್. ಸೊ ಇದು ಬ್ಲೂ ಕಲರ್. ದೆನ್ 90 ಡಿಗ್ರಿ. ಸೊ ಇಲ್ಲೂ ಕೂಡ ಪ್ರೊಟ್ರಾಕ್ಟರ್ ತೊಗೊಂಡು ಸೊ ಇಲ್ಲಿ ಇವಾಗ ರೇಡಿಯಸ್ ಈ ಪಾಯಿಂಟಿಗೆ ಇಟ್ಕೊಂಡು ನೀವು ಡ್ರಾ ಮಾಡ್ಕೋಬೇಕು. ಸೊ ಆವಾಗ 90 ಡಿಗ್ರಿ ನಮಗೆ ಇಷ್ಟು ಬರುತ್ತೆ. ಸೊ ದಿಸ್ ಈಸ್ ಸೆಕೆಂಡ್ ಒನ್ ಗ್ರೀನ್. ದೆನ್ ಥರ್ಡ್ ಒನ್ ರೆಡ್ ಎಷ್ಟಿದೆ ನಮಗೆ 60 ಡಿಗ್ರಿ. ಸೊ 60 ಡಿಗ್ರಿ ಪ್ರೊಟ್ರಾಕ್ಟರ್ ಅಂತ ಹೇಳಿದರೆ ಪ್ರೊಟ್ರಾಕ್ಟರ್ನ ಈ ರೀತಿ ಇಟ್ಕೋಬೇಕು. ಇದೇನು ಗ್ರೀನ್ಗೆ ನಾವು ಡ್ರಾ ಮಾಡಿದ್ದೀವಲ್ಲ, ಸೊ ಈ ಲೈನಿಗೆ ಪ್ರೊಟ್ರಾಕ್ಟರ್ನ ಇಟ್ಕೊಂಡು ನೀವು ಮೆಜರ್ ಮಾಡಬೇಕು. ಅವಾಗ 60 ಡಿಗ್ರಿ ಅಪ್ರಾಕ್ಸಿಮೇಟ್ಲಿ ನಮಗೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ನಾನು ಪ್ರೊಟ್ರಾಕ್ಟರ್ ಯೂಸ್ ಮಾಡೋಕ್ಕೆ ತೋರ್ಸೋಕ್ಕಾಗಲ್ಲ, ಸೊ ಅದಕ್ಕೆ ಹಾಗೆ ಹೇಳ್ತಿದ್ದೀನಿ. ಸೊ ದಿಸ್ ಈಸ್ 60 ಡಿಗ್ರಿ ಮೆಜರ್ ಮಾಡಿಕೊಂಡ್ರೆ ಅದು ರೆಡ್ ಆಗುತ್ತೆ. ಸೊ ಉಳಿದಿದ್ದು ಯೆಲ್ಲೋ ಕಲರ್. ಸೊ ಈ ರೀತಿ ನಾವು ಪೈ ಚಾರ್ಟ್ನ ಡ್ರಾ ಮಾಡ್ತೀವಿ. ನೆಕ್ಸ್ಟ್ ಇದಕ್ಕೆ ಚಾಯ್ಸ್ ಕ್ವಶನ್ ಏನಿದೆ, ದ ಮಾರ್ಕ್ಸ್ ಸ್ಕೋರ್ಡ್ ಬೈ 40 ಸ್ಟೂಡೆಂಟ್ಸ್ ಇನ್ ಮ್ಯಾಥಮೆಟಿಕ್ಸ್ ಈಸ್ ಆಸ್ ಫಾಲೋಸ್, ಡ್ರಾ ಹಿಸ್ಟೋಗ್ರಾಮ್ ಫಾರ್ ದ ಗಿವನ್ ಡಾಟಾ. ಸೊ ಕ್ಲಾಸ್ ಇಂಟರ್ವಲ್ ಆ್ಯಂಡ್ ಫ್ರೀಕ್ವೆನ್ಸಿ 0 to 10 7, 10 to 20 9, 20 to 30 8, 30 to 40 10, 40 to 50 6. ಸೊ ಇವಾಗ ಇಲ್ಲಿ ನಾವು ಗ್ರಾಫ್ನ ಡ್ರಾ ಮಾಡಬೇಕು. ಸೊ ಇಲ್ಲೊಂದು ಗ್ರಾಫ್ ಶೀಟ್ ಅವ್ರು ಕೊಟ್ಟಿದ್ದಾರೆ. ಡ್ರಾ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್. ಕರೆಕ್ಟಾಗಿ ಇಲ್ಲಿ ಥಿಕ್ ಲೈನ್ ಏನಿದೆ ಅಲ್ಲ, ಸೊ ಇಲ್ಲಿ ನಾವು ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ಇಲ್ಲಿ ದಿಸ್ ಈಸ್ ಅವರ್ ವೈ ಡ್ಯಾಶ್, ದಿಸ್ ಈಸ್ ಎಕ್ಸ್ ಡ್ಯಾಶ್, ಇದು ಎಕ್ಸ್, ಇದು 0. ಸೊ ಇಲ್ಲಿ ಎಕ್ಸ್ ಆ್ಯಕ್ಸಲ್ಲಿ ನಾವು ಕ್ಲಾಸ್ ಇಂಟರ್ವಲ್ ತೊಗೊಳ್ತೀವಿ, ವೈ ಆ್ಯಕ್ಸಿಸಲ್ಲಿ ಫ್ರೀಕ್ವೆನ್ಸಿ ತೊಗೊಳ್ತೀವಿ. ಸೊ ಇಲ್ಲಿ ಕ್ಲಾಸ್ ಇಂಟರ್ವಲ್ ಏನಿದೆ ನಮಗೆ 0 to 10. ಸೊ ಫಸ್ಟ್ ಒನ್ ಏನಾಗುತ್ತೆ ನಮಗೆ 10 ಆ್ಯಂಡ್ ಸೆಕೆಂಡ್ ಒನ್ 10 to 20 ಅಂತ ಹೇಳಿದ್ರೆ ಸೆಕೆಂಡ್ ಒನ್ನು 20, ದೆನ್ 30, 40, 50, 60. ಸೊ ಈ ರೀತಿ ಬರಿತಾ ಹೋಗ್ತೀವಿ. ನೆಕ್ಸ್ಟ್ ಇಲ್ಲಿ 7 9 8 10. ಸೊ ನಮಗಿಲ್ಲಿ ಜಸ್ಟ್ 1 2 3 ನಂಬರ್ ಕೊಟ್ಟರೆ ಸಾಕು. 1 2 3 4 5 6 7 8. ಸೊ ಇಲ್ಲಿ ನಮಗೆ ಮೇಲ್ಗಡೆ ಹೋಗೋದ್ರಿಂದ ಇಲ್ಲಿ ಒಂದು ಕೆಲಸ ಮಾಡೋಣ, 2 3 4 ಕೊಡೋಣ. ಸೊ ಇಲ್ಲಿ ನಂಬರ್ಸ್ ಆಗದೆ ಇರೋದ್ರಿಂದ ಇದನ್ನು 2 4 6 8 10. ಸೊ ಈ ರೀತಿ ವ್ಯಾಲ್ಯೂಸ್ ಕೊಡ್ಕೊಳ್ಳೋಣ. ಸೊ ಇವಾಗ ಇಲ್ಲಿ ಸ್ಕೇಲ್ ಏನಾಗುತ್ತೆ, ಸ್ಕೇಲ್ ಎಕ್ಸ್ ಆ್ಯಕ್ಸಿಸ್ಸು 1 ಸೆಂಟಿಮೀಟರ್ಗೆ ನಾವು ಡಿಫ್ರೆನ್ಸ್ ಎಷ್ಟು ತೊಗೊಂಡಿದ್ದೀವಿ, 10 ಯೂನಿಟ್ಸು. ಸೊ 10 ಯೂನಿಟ್ಸು. ಸೊ ಅದೇ ರೀತಿ ವೈ ಆ್ಯಕ್ಸಿಸ್ಸು 1 ಸೆಂಟಿಮೀಟರ್ಗೆ ನಾವಿಲ್ಲಿ 2 ಡಿಫ್ರೆನ್ಸ್ ತೊಗೊಂಡಿದ್ವಿ. ಸೊ 2 ಯೂನಿಟ್ಸ್. ಸೊ ಇವಾಗ 0 to 10 ಎಷ್ಟಿದೆ 7. ಸೊ 0 to 10 7 ಅಂತ ಹೇಳಿದ್ರೆ 0 to 10 ಅಂದರೆ ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ. ಸೊ 7 ಅಂತ ಹೇಳಿದ್ರೆ ಸೊ 4 ಆದಮೇಲೆ ಇಲ್ಲಿ ಏನಿದೆಯಲ್ಲ 7, ಸೊ ಈ ಪಾಯಿಂಟಿಗೆ ಬರುತ್ತೆ. ಸೊ ಇಲ್ಲಿ ನಾವು ಇವಾಗ ಹಿಸ್ಟೋಗ್ರಾಮ್ನ ಈ ರೀತಿ, ಸೊ ಇಲ್ಲಿ ಒಂಚೂರು, ಸೊ ಇದು 7 ಆಯಿತು. ನೆಕ್ಸ್ಟ್ 10 to 29. ಸೊ 10 to 29 ಅಂತ ಹೇಳಿದರೆ ಸೊ 8 ಆದಮೇಲೆ ಇಲ್ಲಿ, ಸೊ ಇಲ್ಲಿಗೆ ನಮಗೆ ಲೈನ್ ಬರುತ್ತೆ.
ಸೊ ಇದನ್ನು ಜಾಯಿನ್ ಮಾಡಿಕೊಂಡು ಅಗೇನ್ ಸೊ ಇಲ್ಲಿ ನಾವು ಪೆನ್ಸಿಲಲ್ಲಿ ಗ್ರಾಫ್ ಶೀಟಲ್ಲಿ ಡ್ರಾ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ವೇರಿ ಆಗುತ್ತೆ. ಸೊ 20 to 38, ಸೊ 20 to 38 ಅಂತ ಹೇಳಿದರೆ, ಸೊ 20 to 38 ಅಂದರೆ ಸೊ ನಮಗೆ ಲೈನು ಗ್ರಾಫು ಇಲ್ಲಿ ಬರುತ್ತೆ. ಸೊ ಈ ರೀತಿ ಡ್ರಾ ಮಾಡ್ತೀವಿ. ನೆಕ್ಸ್ಟು 30 to 40 10, ಸೊ 30 to 40 10 ಅಂತ ಹೇಳಿದರೆ ಗ್ರಾಫು ಸೊ ಇದು 10, ಸೊ 10ಗೆ ಡ್ರಾ ಮಾಡ್ತೀವಿ. ಸೊ ಇಲ್ಲಿ ಕರೆಕ್ಟಾಗಿ ಥಿಕ್ ಲೈನ್ ಏನಿದೆ ಅಲ್ಲ, ಸೊ ಆ ಒಂದು ಥಿಕ್ ಲೈನ್ ಮೇಲೇ ಬರಬೇಕು. ಸೊ ಇಲ್ಲಿ 40 ಅಂದರೆ ಇಲ್ಲಿ ಬರುತ್ತೆ. ಸೊ ದಿಸ್ ಈಸ್ 40. ಸೊ ಆವಾಗ ಇದು 50 ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೊ ದಿಸ್ ಈಸ್ 40 ಆ್ಯಂಡ್ ದಿಸ್ ಈಸ್ 50. ನೆಕ್ಸ್ಟ್ 40 to 50 ಎಷ್ಟಿದೆ? 6. ಸೊ 40 to 50 6 ಅಂದರೆ ಸೊ ಇಲ್ಲಿ ಬರುತ್ತೆ ಗ್ರಾಫ್. ಸೊ ಈ ರೀತಿ ನಾವು ಹಿಸ್ಟೋಗ್ರಾಮ್ನ ಡ್ರಾ ಮಾಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 4 ಮಾರ್ಕ್ಸಿಗೆ. ಏಜ್ ಆಫ್ ಎ ಈಸ್ 5 more than 3 times ಬಿ's ಏಜ್. ಇಫ್ ಪ್ರೆಸೆಂಟ್ ಏಜ್ ಆಫ್ ಎ ಈಸ್ 44 years, ದೆನ್ ಫೈಂಡ್ ದ ಪ್ರೆಸೆಂಟ್ ಏಜ್ ಆಫ್ ಬಿ. ಸೊ ಇಲ್ಲೇನು ಮಾಡಬೇಕು ನಾವು? ಸೊ ಇಲ್ಲಿ ಏಜ್ ಪ್ರಾಬ್ಲಮ್ ಕೊಟ್ಟಾಗ ಏನು ಬರಿತೀವಿ? ಲೆಟ್ ದ ಏಜ್ ಆಫ್ ಎ ಬಿ ಎಕ್ಸ್ ಇಯರ್ಸ್ and age of b be y years. ಸೊ ಇಲ್ಲಿ ಕಂಡೀಷನ್ ಏನು ಕೊಟ್ಟಿದ್ದಾರೆ? ಏಜ್ ಆಫ್ ಎ ಈಸ್ 5 more than 3 times ಬಿ's ಏಜ್. ಸೊ ಏಜ್ ಆಫ್ ಎ ಅಂದರೆ ಎಕ್ಸಿಂದ ಏಜ್ ಈಸ್ 5 more than 3 times ಬಿ's ಏಜ್. 5 more than ಅಂತ ಹೇಳಿದರೆ +5 ಅಂತ ಬರಿತೀವಿ. 5 plus 3 times of ಬಿ's ಏಜ್, 3 times of ಬಿ's ಏಜ್ ಅಂದರೆ 3y. ನೆಕ್ಸ್ಟ್ ಇಫ್ ಪ್ರೆಸೆಂಟ್ ಏಜ್ ಆಫ್ ಎ ಈಸ್ 44 years, ದೆನ್ ಫೈಂಡ್ ದ ಪ್ರೆಸೆಂಟ್ ಏಜ್ ಆಫ್ ಬಿ. ಸೊ ಪ್ರೆಸೆಂಟ್ ಏಜ್ ಆಫ್ ಎ ಸೊ ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಷ್ಟಿದೆ ನಮಗೆ? 44 years. ಪ್ರೆಸೆಂಟ್ ಏಜ್ 44 years. ವಿ ಹ್ಯಾವ್ ಟು ಫೈಂಡ್ ಏಜ್ ಆಫ್ ಬಿ. ಸೊ ಈಕ್ವೇಷನ್ 1ನಲ್ಲಿ ಎ ಏಜ್ ಏನಿದೆ ನಮಗೆ 44 ಇದೆ. ಎಕ್ಸ್ ಪ್ಲೇಸಲ್ಲಿ 44 ರಿಪ್ಲೇಸ್ ಮಾಡಿದ್ವಿ ಅಂತ ಹೇಳಿದ್ರೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂದರೆ ಏನಾಗುತ್ತೆ? 44 ಇಸ್ ಈಕ್ವಲ್ಸ್ ಟು 5 plus 3y. ಸೊ ಈ +5 ಈ ಕಡೆ ಹೋದ್ರೆ ಏನಾಗುತ್ತೆ? -5. ಸೊ 44 - 5 ಇಸ್ ಈಕ್ವಲ್ಸ್ ಟು 3y. ಸೊ ಇದೇನಾಗುತ್ತೆ? 44 - 3y ಅಂತ ಹೇಳಿದ್ರೆ 44 - 5 ಅಂತ ಹೇಳಿದ್ರೆ 39 ಇಸ್ ಈಕ್ವಲ್ಸ್ ಟು 3y. ಸೊ ಇಲ್ಲಿ ನಮಗೆ y ಎಷ್ಟೇ ಬೇಕು? ವಿಚ್ ಇಸ್ ಈಕ್ವಲ್ಸ್ ಟು 39. ಈ 3 ಕಡೆ ಬಂದರೆ ಡಿವೈಡೆಡ್ ಬೈ 3. ಸೊ 3 1s are 3, 3 3s are 9, ವಿಚ್ ಈಸ್ ಈಕ್ವಲ್ಸ್ ಟು y ಈಸ್ ಈಕ್ವಲ್ಸ್ ಟು 13 years. ಸೊ ಏಜ್ ಆಫ್ ಬಿ ಈಸ್ 13 years. ಪ್ರೆಸೆಂಟ್ ಏಜ್ ಆಫ್ ಬಿ ಎಷ್ಟು ನಮಗೆ? 13 years. ಕ್ವಶನ್ ಏನಿದೆ? ಡಿವೈಡ್ 44x to the power of -4, 4x cube minus 24x square by 11x into x minus 1. ಸೊ ಇಲ್ಲಿ ಡಿವಿಷನ್ ಮಾಡಬೇಕು ನಾವು. 44x to the power of 4 minus 5x cube minus 24x square divided by 11x into x minus 8. ಸೊ ಇಲ್ಲಿ ಡಿವಿಷನ್ ಮಾಡೋದಾದರೆ ನಾವು ಇದನ್ನು ಹೇಗೆ ಬರಿತೀವಿ? ಇಸ್ ಈಕ್ವಲ್ಸ್ ಟು, ಸೊ ನ್ಯೂಮರೇಟರಲ್ಲಿ ಏನು ಬರುತ್ತೆ? 44x to the power of 4 minus 5x cube minus 24x square divided by 11x into x minus 8. ಸೊ ಇಲ್ಲಿ 11 and 44 ಡಿವೈಡ್ ಆಗಿಬಿಡುತ್ತೆ. 11 1s are 11 4s are. ಸೊ ಇಲ್ಲಿ 4 ಉಳಿಯುತ್ತೆ. ಸೊ ಇಲ್ಲಿ x to the power 4 ನಾವು ಹೇಗೆ ಬರೀಬೋದು? x into x into x into x ಮೈನಸ್ 5 into x ಕ್ಯೂಬ್ನ ಹೇಗೆ ಬರಿತೀವಿ? 5 into x into x ಮೈನಸ್ 24x ಕ್ಯೂಬ್ನ ಹೇಗೆ ಬರಿತೀವಿ? 24 into x into x. ಸೊ ವಿಚ್ ಇಸ್ ಡಿವೈಡೆಡ್ ಬೈ x into x minus 4. ಸೊ ಅಗೇನ್ ಇವಾಗ ಇಲ್ಲಿ ನಾವೇನು ಕಾಮನ್ ತೆಗಿಬೋದು ಅಂತ ಹೇಳಿದ್ರೆ ವಿಚ್ ಈಸ್ ಈಕ್ವಲ್ಸ್ ಟು 4 ಇಂಟು, ಸೊ ಇಲ್ಲಿ 2x, ಇಲ್ಲಿ 2x. ಸೊ ವಿ ಕ್ಯಾನ್ ಟೇಕ್ x ಇಂಟು ಎಕ್ಸ್ ಆ್ಯಸ್ ಅ ಕಾಮನ್. ಸೊ ಇಲ್ಲೇನು ಉಳಿಯುತ್ತೆ? x ಇಂಟು ಎಕ್ಸ್ ಉಳಿಯುತ್ತೆ. x ಇಂಟು ಎಕ್ಸ್ ಮೈನಸ್ ಇಲ್ಲಿ 5 ಇಂಟು ಎಕ್ಸ್ ಮೈನಸ್ ಇಲ್ಲಿ 24 ಉಳಿಯುತ್ತೆ. ಸೊ ಡಿವೈಡೆಡ್ ಬೈ x ಆಫ್ x ಮೈನಸ್
8. ಸೊ ಅಗೇನ್ ಇಲ್ಲಿ ಎಕ್ಸ್ ಎಕ್ಸ್ ಗೆಟ್ ಕ್ಯಾನ್ಸಲ್, ಇಲ್ಲಿ ನೋಡುತ್ತೆ 4x is equals to x square minus 5x minus 24. So again divided by x minus 8. So which is equals to 4x into x square minus 5x. So minus ಈ 24ನ ನಾವು 8 3s 24 ಅಂತ ಹೇಳಿ ಬರಿಬೋದು, divided by x minus 8. ಸೊ ವಿಚ್ ಈಸ್ ಈಕ್ವಲ್ಸ್ ಟು 4x ಇಂಟು ಎಕ್ಸ್ ಸ್ಕ್ವಯರ್. ಈ 5xನ ನಾವು ಇನ್ನೂ ಯಾವ ರೀತಿ ಬರಿಬೋದು ಅಂತ ಹೇಳಿದರೆ, ಸೊ ಇಲ್ಲಿ ನೋಡಿ, ಸೊ ಇದನ್ನು ನಾನು ಹೇಗೆ ಬರಿತೀನಿ ಅಂತ ಹೇಳಿದರೆ, -5x ಕ್ಯಾನ್ ಬಿ ರಿಟನ್ ಆ್ಯಸ್ 8x ಪ್ಲಸ್ 3x ಮೈನಸ್ 8 ಇಂಟು 3. ಸೊ ಇಲ್ಲಿ ಏನಕ್ಕೆ ನಾನು ಈ ರೀತಿ ಸ್ಪ್ಲಿಟ್ ಮಾಡಿಕೊಂಡೆ ಅಂತ ಹೇಳಿದರೆ, ಇಲ್ಲಿ ಡಿವೈಡೆಡ್ ಬೈ -8 ಇದೆ, ಸೊ ಅದಕ್ಕೆ ನಮಗೆ 8 ಕ್ಯಾನ್ಸಲ್ ಆಗಬೇಕು, ಆದ್ದರಿಂದ ನಾನು ಈ ರೀತಿ ಸ್ಪ್ಲಿಟ್ ಮಾಡಿಕೊಂಡು ಬರ್ಕೊಂಡೆ, ಡಿವೈಡೆಡ್ ಬೈ x ಮೈನಸ್ 8. ಸೊ ವಿಚ್ ಈಸ್ ಈಕ್ವಲ್ಸ್ ಟು 4x. ಸೊ ಇಂಟು, ಸೊ ಇವಾಗ ಎಕ್ಸ್ ಸ್ಕ್ವೇರ್ ಮೈನಸ್ 8x ಅಲ್ಲಿ ವಿ ಕ್ಯಾನ್ ಟೇಕ್ x ಆ್ಯಸ್ ಕಾಮನ್. ಸೊ ಇಲ್ಲೇನು ಉಳಿಯುತ್ತೆ, ಅಗೇನ್ x ಮೈನಸ್ 8 ಪ್ಲಸ್ 3x ಮೈನಸ್ 8 ಇಂಟು 3x, ಇದರಲ್ಲಿ ನಾವು 3ನ ಕಾಮನ್ ತೆಗಿಬೋದು. ಸೊ ಇಲ್ಲಿ ಉಳಿಯುತ್ತೆ x ಮೈನಸ್ 8 ಉಳಿಯುತ್ತೆ ಒಳಗಡೆ. ಸೊ ಡಿವೈಡೆಡ್ ಬೈ x ಮೈನಸ್ 8. ಸೊ ಇಲ್ಲಿ ಸ್ಪ್ಲಿಟ್ ಮಾಡಿಕೊಂಡು ಕಾಮನ್ ತೊಗೊಳ್ತಾ ಹೋಗ್ತೀವಿ. ಸೊ ವಿಚ್ ಈಸ್ ಈಕ್ವಲ್ಸ್ ಟು 4x. ಸೊ ಅಗೇನ್ ಇಲ್ಲಿ x ಮೈನಸ್ 8 ನಮಗೆ ಸೇಮ್ ಇರೋದ್ರಿಂದ ಸೊ x ಮೈನಸ್ 8ನ ಕಾಮನ್ ತೆಗಿತೀವಿ. ಸೊ ಇಲ್ಲಿ ಉಳಿಯುತ್ತೆ x ಪ್ಲಸ್ 3 ಡಿವೈಡೆಡ್ ಬೈ x ಮೈನಸ್ 8. ಸೊ ಇಲ್ಲಿ ನೀವು ಡೈರೆಕ್ಟಾಗಿ ಬೇಕಿದ್ರೆ x ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಫಾರ್ಮುಲಾ ಯೂಸ್ ಮಾಡಿ ಬರಿಬೋದು. ಸೊ ಇವಾಗ x ಮೈನಸ್ 8 ಗೆಟ್ ಕ್ಯಾನ್ಸಲು. ಸೊ ಏನು ಉಳಿಯುತ್ತೆ, 4x ಇಂಟು ಎಕ್ಸ್ ಪ್ಲಸ್ 3. ಸೊ ಇದು ಆನ್ಸರು. ಸೊ ಇದಿಷ್ಟು ನಮಗೆ ಏನು ಡಿಪಾರ್ಟ್ಮೆಂಟಿಂದ ಬಿಟ್ಟಿರುವಂತಹ ಮಾಡೆಲ್ ಕ್ವಶನ್ ಪೇಪರ್, ಮಾಡೆಲ್ ಕೀ ಆನ್ಸರ್ಸು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.